ಶ್ರಾವಣ ಸಂಭ್ರಮ ಸೀರೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಎಪಿಸೋಡ್ 1 ನಾಗರ ಪಂಚಮಿಗೆ ನಿಮ್ಮೆಲ್ರಿಗೂ ಕುಚ್ಚಿದ ಕಡುಬು ರೆಸಿಪಿ. ಫಸ್ಟ್ ನಮ್ ಫಿಲ್ಲಿಂಗ್ ನ ರೆಡಿ ಮಾಡ್ಕೊಳ್ಳೋಣ. ಅಂದ್ರೆ ಹೂರ್ಣ ಹೆಂಗ್ ರೆಡಿ ಮಾಡ್ಕೊಳ್ಳೋದು ನೋಡೋಣ. ಮೊದ್ಲಿಗೆ ಒಂದ್ ಕಾಯಿ ಹೊಡ್ಕೊಂಡು ಕಾಯಿ ತುರ್ಕೊಳ್ಳೋಣ. ಅದನ್ನ ತುರ್ಕೊಂಡ್ಮೇಲೆ ಒಂದ್ ಬಾಂಡ್ಲೆಗ್ ಹಾಕೊಂಡು ಒಂದ್ ಫುಲ್ ಕಾಯಿಗೆ ಅರ್ಧ ಪಾವ್ ಬೆಲ್ಲನ ಹಾಕೋಬೇಕು. ಪ್ರಿಫರೇಬಲಿ ಮುದ್ದೆ ಬೆಲ್ಲ ಯೂಸ್ ಮಾಡಿ, ನಾನ್ ಕೂಡ ಅದೇ ಯೂಸ್ ಮಾಡೋದು. ಇದನ್ನ 5 ನಿಮಿಷ ಕೈ ಆಡ್ಸ್ಕೊಂಡ್ಬಿಟ್ರೆ ಹೂರ್ಣ ಕೂಡ ರೆಡಿ ಆಗುತ್ತೆ. ಇದಾಗಿದೆ, ಸೈಡ್ಗೆ ಇಟ್ಬಿಡೋಣ. ಆಮೇಲೆ ಕಣ್ಕಕ್ಕೆ ಏನೇನ್ ಮಾಡ್ಕೊಳ್ಬೇಕು ರೆಡಿ ಮಾಡ್ಕೊಳ್ಳೋಣ. ಮೊದ್ಲಿಗೆ ಬಾಣ್ಲೆಗೆ 1.5 ಲೋಟ ನೀರ್ ಹಾಕೊಳ್ಳೋಣ. ನೀರ್ ಸ್ವಲ್ಪ ಗುಳ್ಳೆ ಬಂದ್ಮೇಲೆ 1 ಸ್ಪೂನ್ ತುಪ್ಪ ಸೇರಿಸಿ ಇವಾಗ ಇದಕ್ಕೆ 1 ಲೋಟ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ನಾಳೆ ಯಾರೆಲ್ಲ ಈ ರೆಸಿಪಿ ಟ್ರೈ ಮಾಡ್ಬೇಕು ಅವ್ರಿಗೆ ಶೇರ್ ಮಾಡಿ, ಮತ್ತೆ ನೀವು ಕೂಡ ಸೇವ್ ಮಾಡ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಟ್ರೈ. ಕ್ಲೀನ್ ಆಗಿ ಇದನ್ನೆಲ್ಲ ಕಲ್ಸ್ಕೊಂಡ್ಬಿಟ್ರೆ ಕಣ್ಕ ಕೂಡ ರೆಡಿ ಆಗೋಗುತ್ತೆ. 10 ನಿಮಿಷ ಸೈಡ್ಗೆ ಇಟ್ಬಿಟ್ಟು ಇವಾಗ ನಾದ್ಕೊಳಕ್ ಸ್ಟಾರ್ಟ್ ಮಾಡೋಣ. ನಾವು ನಾದ್ಕೊಂಡಷ್ಟು ನಮ್ ಕಡುಬು ಒಡಿಯಲ್ಲ, ಮತ್ತೆ ತುಂಬಾ ಸ್ಮೂತ್ ಆಗುತ್ತೆ. ಇವಾಗ ಈ ತರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ. ನಿಮ್ಮಲ್ಲಿ ಈ ತರ ಪ್ರೆಸ್ಸಿಂಗ್ ಮಿಷಿನ್ ಇದ್ರೆ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲ ಪೂರಿ ಲಟ್ಟಿಸ್ಕೊಂಡಾಗ ಲಟ್ಟಿಸ್ಕೊಳ್ಳಬಹುದು. ನಮ್ ಕಡ್ಬಿನ ಹಾಳೆ ರೆಡಿ ಆಯ್ತು. ಇವಾಗ ಇದಕ್ಕೆ ಮಧ್ಯದಲ್ಲಿ ನಾವು ಮಾಡಿಟ್ಕೊಂಡಿರೋ ಹೂರ್ಣನ ಇಟ್ಟು ಸುತ್ತಲೂ ನೀರ್ನ ಸವರಿ ಪ್ರೆಸ್ ಮಾಡ್ಕೊಂಡ್ರೆ ಕುಚ್ಚಿದ ಕಡುಬು ರೆಡಿ ಆಗುತ್ತೆ. ಈ ಪ್ರೋಸೆಸ್ ಕಷ್ಟ ಆಯ್ತಂದ್ರೆ ನಿಮ್ ಮನೇಲಿ ಮೌಲ್ಡ್ ಇದ್ರೆ ಅದನ್ನ ಯೂಸ್ ಮಾಡಿ, ಅದ್ರಲ್ಲಿ ಈಸಿಯಾಗಿ ಬರುತ್ತೆ. ನಾವು ಮಾಡಿಟ್ಕೊಂಡಿರೋ ಕಡುಬನ್ನೆಲ್ಲ ಜಸ್ಟ್ 5 ಮಿನಿಟ್ಸ್ ಸ್ಟೀಮ್ ಮಾಡಿದ್ರೆ ಸಾಕಾಗುತ್ತೆ. ತುಂಬಾ ಸ್ಟೀಮ್ ಮಾಡ್ಕೋಬೇಡಿ. ಇದೇ ತರ ಹೆಚ್ಚು ಫೆಸ್ಟಿವ್ ರೆಸಿಪೀಸ್ಗೆ ನನ್ನ ಪೇಜ್ ನ ಫಾಲೋ ಮಾಡಿ.